ಇವತ್ತೇ ಪ್ರಜ್ವಲ್ ಆಟ ಅಂತ್ಯ. ವಿಮಾನವೇರ್ತಿದ್ದಂತೆ ರಿವೀಲ್ ಆಗುತ್ತೆ ಸತ್ಯ. ಬೆಂಗಳೂರಿಗೆ ಬರ್ತಾರೋ ಇಲ್ವೋ ಹಾಸನ ಸಂಸದ. ಸ್ವಕ್ಷೇತ್ರದಲ್ಲೇ ಸಂಸದರ ವಿರುದ್ಧ ಜನಾಕ್ರೋಶ. ಹಾಸನದಲ್ಲಿ ಬೃಹತ್ ಸಮಾವೇಶ. ಪ್ರಜ್ವಲ್ ರೇವಣ್ಣ ರಾಜೀನಾಮೆಗೆ ಮಹಿಳೆಯರ ಆಗ್ರಹ. ಸಿದ್ದು ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದ ಆತಂಕ. ಡಿಕೆಶಿ ಜೊತೆಗೆ ನಾಗರಾಜ್ ಇರುವ ಫೋಟೋ ಬಹಿರಂಗ. ಸಚಿವ ನಾಗೇಂದ್ರ ತಲೆದಂಡಕ್ಕೆ ಬಿಗಿಪಟ್ಟು. ಬೀದರ್ನಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಕದನ. ಬೃಹತ್ ಪ್ರತಿಭಟನೆ ವೇಳೆ ಭಾರೀ ಹೈಡ್ರಾಮಾ. ಪ್ರತಿಭಟನಾಕಾರರ ಮೇಲೆ ಡಿಸಿ ಎಸ್ಪಿ ಗರಂ. ರಾಜಧಾನಿಯಲ್ಲಿ ಎಲ್ವಾ ರಸ್ತೆ ಗುಂಡಿಗೆ ಮುಕ್ತಿ. ವಾಹನ ಸವಾರರಿಗೆ ನಿತ್ಯ ಫಜೀತಿ. ರಿಪಬ್ಲಿಕ್ ಕನ್ನಡ ತೋರಿಸುತ್ತಿದೆ ರಿಯಾಲಿಟಿ. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಆಗಮಿಸಲಿಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಕೊಟ್ಟ ಮಾತಿನಂತೆ ನಡ್ಕೊಳ್ತಾರಾ ಸಂಸದ ಪ್ರಜ್ವಲ್ ರೇವಣ್ಣ? ಎಸ್ಐಟಿ ತನಿಖೆಗೆ ಮುಂದಾಗ್ತಾರಾ? ತನಿಖೆಗೆ ಒಳಪಡ್ತಾರಾ? ಪ್ರಶ್ನೆ ಮುಂದುವರೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡೀ ದಿನ ಹಾಸನದಲ್ಲೂ ಡೆವಲಪ್ಮೆಂಟ್, ಹಾಗೆ ಏರ್ಪೋರ್ಟ್ನಲ್ಲೂ ಕೂಡ ಎಸ್ಐಟಿಯಿಂದ ಸಿಬ್ಬಂದಿಯ ನಿಯೋಜನೆ. ಇದರ ಸಮಗ್ರ ಮಾಹಿತಿಯೊಂದಿಗೆ ಹಾಸನದಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ಹಾಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯಿಂದ ನಿಕೇಶ್ ನೇರ ಸಂಪರ್ಕದಲ್ಲಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಚೆಕ್-ಇನ್ಗೆ ಉಳಿದಿರೋದು ಕೆಲ ನಿಮಿಷಗಳು ಮಾತ್ರ. ಇವತ್ತು ರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಬಂದಿಳಿಬೇಕು ಪ್ರಜ್ವಲ್ ರೇವಣ್ಣ. ಕೊಟ್ಟ ಮಾತಿನಂತೆ ಲಭ್ಯವಾಗಿರುವ ಟಿಕೆಟ್ನ ಆಧಾರದ ಮೇಲೆ ನೋಡೋದಾದ್ರೆ ಮತ್ತೊಂದು ಕಡೆಯಲ್ಲಿ ಹಾಸನದಲ್ಲಿ ಇವತ್ತು ಪ್ರೊಟೆಸ್ಟ್ ನಡೀತಾ ಇದೆ. ಬೃಹತ್ ಪ್ರತಿಭಟನೆ. ಇದರ ಡೀಟೇಲ್ಸ್ ಅನ್ನ ನಾಗೇಂದ್ರ ಬಾಬು ಮುಂದಿನ ಹಂತದಲ್ಲಿ ನೀಡ್ತಾ ಹೋಗ್ತಾರೆ. ಹಾಗೆ ಏರ್ಪೋರ್ಟ್ ಬಳಿಯಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ, ಇದರ ಡೀಟೇಲ್ಸ್ ಅನ್ನ ಕೂಡ ನಿಕೇಶ್ ನಂತರದಲ್ಲಿ ನೀಡ್ತಾ ಹೋಗ್ತಾರೆ. ಸದ್ಯಕ್ಕೆ ಬರ್ತಾ ಇರುವ ಬ್ರೇಕಿಂಗ್ ಅಪ್ಡೇಟ್ ಕಡೆಗೆ ಗಮನ ಕೊಡೋಣ. ಪ್ರಜ್ವಲ್ ರೇವಣ್ಣ ಚೆಕ್-ಇನ್ಗೆ ಉಳಿದಿರೋದು ಕೆಲ ನಿಮಿಷಗಳು ಮಾತ್ರ. ಮಧ್ಯಾಹ್ನ 3:30ಕ್ಕೆ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30ಕ್ಕೆ ಮ್ಯೂನಿಚ್ನಿಂದ ವಿಮಾನ ಟೇಕ್ ಆಫ್ ಆಗುತ್ತೆ. ಜರ್ಮನಿಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 12 ಗಂಟೆ, ಭಾರತೀಯ ಕಾಲಮಾನದ ಪ್ರಕಾರ 3:30. ಇಂಟರ್ನ್ಯಾಷನಲ್ ಫ್ಲೈಟ್ ಇದ್ದಾಗ ಮುಂಚಿತವಾಗಿಯೇ ಚೆಕ್ ಇನ್ ಮಾಡಬೇಕಾಗತ್ತೆ. ಕನಿಷ್ಠ 2 ಗಂಟೆ, 1 ಗಂಟೆ ಮುಂಚೆ ಅಂತ ಹೇಳ್ತಾರೆ, ಆದರೆ ಕನಿಷ್ಠ 2 ಗಂಟೆ ಮುಂಚೆ ಇಮಿಗ್ರೇಷನ್ ಪ್ರಾಸೆಸ್ ಅದೆಲ್ಲವನ್ನ ಕೂಡ ಮುಗಿಸುವ ಹಂತ. ಹಾಗಾಗಿ 2 ಗಂಟೆ ಮುಂಚೆ ಏರ್ಪೋರ್ಟ್ನಲ್ಲಿ ಹಾಜರಿರಬೇಕಾಗುತ್ತೆ. ಹೀಗಾಗಿ ಬಂದಿದ್ದಾರಾ ಏರ್ಪೋರ್ಟ್ಗೆ? ವಿಮಾನ ಹತ್ತುತ್ತಾರಾ ಪ್ರಜ್ವಲ್ ರೇವಣ್ಣ? ಬಂದಿಳಿತಾರಾ ಬೆಂಗಳೂರಿಗೆ? ಸದ್ಯಕ್ಕಿರುವ ದೊಡ್ಡ ಪ್ರಶ್ನೆ ಇದು. ಮಧ್ಯಾಹ್ನ 3:30ಕ್ಕೆ ಸರಿಯಾಗಿ ಮ್ಯೂನಿಚ್ನಿಂದ ವಿಮಾನ ಹೊರಡುತ್ತೆ. ರಾತ್ರಿ 12:30ಕ್ಕೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯುತ್ತೆ. ಆ ವಿಮಾನ ಲುಫ್ತಾನ್ಸಾ ಏರ್ಲೈನ್ಸ್ನ ವಿಮಾನದಲ್ಲಿ ಟಿಕೆಟ್ ಬುಕ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಬರ್ತಾರಾ? ಅದರಲ್ಲೇನೆ ಸದ್ಯಕ್ಕಿರುವ ದೊಡ್ಡ ಪ್ರಶ್ನೆ. ಎಸ್ಐಟಿ ತಂಡವಂತೂ ಸರ್ವಸನ್ನದ್ಧವಾಗಿದೆ. ಬಂದು ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಇಳಿತಾ ಇದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನೋದಕ್ಕೆ ಸಿದ್ಧತೆ. ಮತ್ತೊಂದು ಕಡೆಯಲ್ಲಿ ಅಲ್ಲಿ ಫ್ಲೈಟ್ ಡೋರ್ ಹತ್ತಿದ್ರು, ಅಂದ್ರೆ ಕ್ರಾಸ್ ಆಗಿ ವಿಮಾನದ ಒಳಗೆ ಹತ್ತಿದ್ರು ಅಂದ ತಕ್ಷಣ ಇಲ್ಲಿ ಎಸ್ಐಟಿ ಕೂಡ ಪ್ಲಾನ್ ಮಾಡ್ಕೊಂಡು ಸಿದ್ಧವಾಗಿದೆ. ವಿಮಾನ ಟೇಕ್ ಆಫ್ ಆಗ್ತಾ ಇದ್ದಂತೆ ಎಸ್ಐಟಿ ಫುಲ್ ಅಲರ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗಲೇಬಾರ್ದು. ಆ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆದಿದೆ ಎಸ್ಐಟಿ ಅಧಿಕಾರಿಗಳದ್ದು. ಯಾವ ರೀತಿ ಇರಬೇಕು ಮುಂದಿನ ಪ್ರಕ್ರಿಯೆಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಈಗೊಂದಷ್ಟು ಆಲ್ರೆಡಿ ಡಿಲೇ ಆಗಿದೆ ಅನ್ನೋ ಆರೋಪ, ಹಾಗೆ ಪ್ರಕರಣ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಿಲ್ಲ ಅನ್ನೋ ಆರೋಪ ರಾಜಕೀಯವಾಗಿ ಕೇಳೋಕೆ ಸಿಗ್ತಾ ಇದೆ.
ಆದರೆ SIT ತನ್ನ ತನಿಖೆ ಯಥಾವತ್ತಾಗಿ ಮುಂದುವರಿಸಲೇಬೇಕಾಗಿರುವ ಜವಾಬ್ದಾರಿ. ಹೀಗಾಗಿ SIT ಟೀಮ್ ಕೂಡ ಅಲರ್ಟ್ ಆಗಿದೆ. 2 ಗಂಟೆಯಲ್ಲಿ SIT ಅಸಲಿ ಆಟ ಇದೀಗ ಶುರುವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಡೀಟೇಲ್ಸ್ ಅನ್ನು ನಾವು ಗಮನಿಸ್ತಾ ಹೋಗೋಣ. ಒಂದು ಕಡೆಯಲ್ಲಿ ಕೆಲ ಗಂಟೆಗಳು ಬಾಕಿ ಉಳಿದಿದೆ ಪ್ರಜ್ವಲ್ ರೇವಣ್ಣ ವಾಪಸ್ ಭಾರತಕ್ಕೆ ಬರಲಿಕ್ಕೆ. ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಯಾಣ ಮಾಡಬೇಕು. ಇನ್ಫ್ಯಾಕ್ಟ್ ಟಿಕೆಟ್ ಬುಕ್ ಆಗಿದೆ. ಅದರಲ್ಲೇ ಬರ್ತಾರಾ ಅನ್ನೋದು ಯಕ್ಷ ಪ್ರಶ್ನೆ. ಮಧ್ಯಾಹ್ನ 3:30ಕ್ಕೆ ಮ್ಯೂನಿಚ್ನಿಂದ ಆಸ್ಟ್ರಿಯಾಗೆ ಪ್ರಯಾಣ. ಆ ಏರ್ಲೈನ್ಸ್ ಟ್ರಾವೆಲ್ ಮಾಡೋ ಹಾದಿಯ ಬಗ್ಗೆ ಡೀಟೇಲ್ಸ್ ಅನ್ನು ನಿಮಗೆ ಕೊಡ್ತಾ ಇದ್ದೀವಿ. ಎಲ್ಲಿಂದ ಎಲ್ಲಿಗೆ, ಅದಾದ ನಂತರ ಬೆಂಗಳೂರಿಗೆ ಹೇಗೆ ಅಂತ ಹೇಳಿ. ಆಸ್ಟ್ರಿಯಾದ ವಿಯಾನಾದಿಂದ ವಿಮಾನ ಬದಲಾವಣೆ ಆಗುತ್ತೆ. ಟ್ರಾನ್ಸಿಟ್ ಫ್ಲೈಟ್ ಅಂದರೆ ಡೈರೆಕ್ಟು ಮ್ಯೂನಿಚ್ನಿಂದ ಬೆಂಗಳೂರಿಗೆ ಬರೋದಿಲ್ಲ, ಬದಲಾಗಿ ಮತ್ತೊಂದು ವಿಮಾನ ಬದಲಾವಣೆ ಮಾಡಿಕೊಂಡು ಅವರು ಪ್ರಯಾಣವನ್ನು ಮುಂದುವರಿಸ್ತಾರೆ. ಆಸ್ಟ್ರಿಯಾದ ವಿಯನ್ನಾದಿಂದ ವಿಮಾನವನ್ನು ಬದಲಾವಣೆ ಮಾಡಬೇಕಾಗತ್ತೆ. ಹಾಗೆ ವಿಯನ್ನಾದಿಂದ ಏರ್ ಇಂಡಿಯಾದಲ್ಲಿ ದೆಹಲಿಗೆ ಆಗಮಿಸ್ತಾರೆ. ಇನ್ ಕೇಸ್ ಅದೇ ವಿಮಾನದಲ್ಲಿ ಬರ್ತಾ ಇದ್ರೆ ಪ್ರಜ್ವಲ್ ರೇವಣ್ಣ ಅವರು ದೆಹಲಿಯಿಂದ ನಂತರದಲ್ಲಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅನ್ನೋ ಮಾಹಿತಿ ಇದೆ. 3:30ಕ್ಕೆ ಭಾರತೀಯ ಕಾಲಮಾನದ ಪ್ರಕಾರ ಮ್ಯೂನಿಚ್ನಿಂದ ಟೇಕ್ ಆಫ್ ಆಗುತ್ತೆ ವಿಮಾನ. ಬಂದು ಇಲ್ಲಿಗೆ ತಲುಪೋದು 12:30. 2 ಕಡೆ ಫ್ಲೈಟನ್ನು ಬದಲಿ ಮಾಡಿ, ಒಂದು ನಾವು ಗಮನಿಸ್ತಾ ಇದ್ವಿ ಆಸ್ಟ್ರಿಯಾ, ಮತ್ತೊಂದು ನವದೆಹಲಿ. ನವದೆಹಲಿಯಿಂದ ರಾತ್ರಿ 7 ಗಂಟೆಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಫ್ಲೈಟ್ ಇದೆ. ಅಲ್ಲಿಂದ ಬೆಂಗಳೂರಿಗೆ ಬಂದು ತಲುಪೋದು ರಾತ್ರಿ 12:30ಕ್ಕೆ ಅಂತ ಹೇಳಲಾಗ್ತಾ ಇದೆ. SIT ಅಧಿಕಾರಿಗಳಂತೂ ಫುಲ್ ಅಲರ್ಟ್ ಆಗಿದ್ದಾರೆ. 2 ಗಂಟೆ 40 ನಿಮಿಷ ದೆಹಲಿ ಏರ್ಪೋರ್ಟ್ನಲ್ಲಿ ವಿಶ್ರಾಂತಿಗೆ ಸಮಯ ಇರುತ್ತೆ. ಅದಾದ ನಂತರದಲ್ಲಿ ದೆಹಲಿಯಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ದೆಹಲಿಯಲ್ಲೇ ಏನಾದರೂ ಮಾನಿಟರ್ ಮಾಡಲಿಕ್ಕೆ ಶುರು ಮಾಡ್ತಾರಾ SIT ಅಧಿಕಾರಿಗಳು? ಆ ಪ್ರಶ್ನೆ ಕೂಡ ಇದ್ದೇ ಇದೆ. ರಾತ್ರಿ 9:40ಕ್ಕೆ ದೆಹಲಿಯಿಂದ ಹೊರಡಲಿದೆ ಪ್ರಜ್ವಲ್ ರೇವಣ್ಣ ಅವರು ಟ್ರಾವೆಲ್ ಮಾಡೋ ವಿಮಾನ. ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಆಗಮಿಸ್ತಾರೆ. ಬೆಂಗಳೂರಿನಲ್ಲಿ ಅವರನ್ನ ಲಾಕ್ ಮಾಡಲಿಕ್ಕೆ SIT ಅಧಿಕಾರಿಗಳು ಕೂಡ ಸಿದ್ಧರಾಗಿದ್ದಾರೆ. ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಎಲ್ಲವೂ ಕೂಡ ಅಳೆದು ತೂಗಿನೇ ಬರುವ ಸಮಯವನ್ನ ಕೂಡ ನಿಗದಿ ಮಾಡಿಕೊಂಡು ಏರ್ಲೈನ್ಸ್ ಟಿಕೆಟನ್ನು ಬುಕ್ ಮಾಡಿಕೊಂಡ್ರ ಪ್ರಶ್ನೆ ಇದ್ದೇ ಇದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸ್ತಾರೆ ಪ್ರಜ್ವಲ್ ರೇವಣ್ಣ ಅವರು. ಅಲ್ಲೇನೆ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಸದ್ಯಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ SIT ತಂಡ. ರಾತ್ರಿ 12:30ಕ್ಕೆ ಬರೋದ್ರಿಂದ, ಅದರಲ್ಲೂ ಬಹಿರಂಗ ಪ್ರಚಾರ ಚುನಾವಣೆಗೆ ಮುಗ್ದಿರೋ ಸಮಯದಲ್ಲಿ ಬರ್ತಾ ಇರೋದ್ರಿಂದ ಎಲ್ಲವನ್ನ ಕೂಡ ಈ ಟೈಮಿಂಗ್ ಇಂದ ಹಿಡಿದು ಡೇಟ್ವರೆಗೂ ಕೂಡ ಎಲ್ಲವನ್ನ ಅಳೆದು ತೂಗೇನೆ ನಿರ್ಧಾರ ಮಾಡಿಕೊಂಡ್ರ ಪ್ರಜ್ವಲ್ ರೇವಣ್ಣ. ಅನುಮಾನ ಅಂತೂ ಸಹಜವಾಗಿ ಇದ್ದೇ ಇದೆ. ರೈಟ್, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸದ್ಯಕ್ಕೆ SIT ಟೀಮ್ ಯಾವ ರೀತಿ ಅಲರ್ಟ್ ಆಗಿದೆ, ಹಾಗೆ ಏರ್ಪೋರ್ಟ್ ಬೆಂಗಳೂರಿನ ವಿಮಾನ ನಿಲ್ದಾಣದ ಬಳಿಯಲ್ಲಿ ಯಾವ ರೀತಿ ಇದೆ ಸಿದ್ಧತೆ, ಇದರ ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಿಕೇಶ್ ಕೊಠಾರಿ ನೇರ ಸಂಪರ್ಕದಲ್ಲಿದ್ದಾರೆ. ನಿಕೇಶ್, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? SIT ಅಧಿಕಾರಿಗಳಂತೂ ನಿರಂತರವಾಗಿ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.